ಜಿಲ್ಲಾಡಳಿತ ಮತ್ತು ಪಂಚಾಯತ್ ಯಾದಗಿರಿ ಈ ಒಂದು ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು ಮತ್ತು ಈ ಹುದ್ದೆನ ಹೇಗೆ ಅಪ್ಲೈಯನ್ನು ಮಾಡ್ಬೋದು, ಆಯ್ಕೆ ವಿಧಾನ ಏನಿರುತ್ತೆ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯಾದಗಿರಿ ಈ ಒಂದು ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತೇಳಿ ನಾವು ನೋಡಿದರೆ ಕೀಟ ಸಂಗ್ರಾಹಕ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ 20 ಸ್ವಯಂ ಸೇವಕ ಹುದ್ದೆಗೂ ಸಹ ಅರ್ಜಿಯನ್ನು ಕರೆದಿದ್ದಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ನಾವು ನೋಡಿದರೆ ಮೊದಲಿಗೆ ಕೀಟ ಸಂಗ್ರಾಹಕ ಈ ಒಂದು ವಿಭಾಗದಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾವು ನೋಡಿದರೆ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣತೆಯನ್ನು ಹೊಂದಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಒಂದು ವಯೋಮಿತಿ ಏನಿರಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ವಯೋಮಿತಿ ಅಂತ ನಾವು ನೋಡಿದರೆ 40 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಒಂದು ಹುದ್ದೆಗೆ ಆಯ್ಕೆಯ ವಿಧಾನ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದರೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಒಂದು ಕರ್ತವ್ಯ ನಿಬಂಧನೆಗಳನ್ನು ಸಹ ಹೇಳಿದ್ದಾರೆ. ಅದೇನು ಅಂತೇಳಿ ನಾವು ಒಂದೊಂದಾಗಿ ನೋಡೋದಾದರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸೊಳ್ಳೆ ಅಥವಾ ಕೀಟ ಸಂಗ್ರಹಣೆಗಾಗಿ ಮುಂಜಾನೆ 5ರಿಂದ ರಾತ್ರಿ 8ರ ಸಮಯದಲ್ಲಿ ಕಾರ್ಯನಿರ್ವಹಿಸುವುದು ಸಂದರ್ಭಕ್ಕೆ ಅನುಸಾರವಾಗಿ ವಾಸ್ತವ್ಯವನ್ನು ಹೂಡಬೇಕಾಗಿರುತ್ತದೆ. ಅದೇ ರೀತಿ ತಿಂಗಳಲ್ಲಿ 16 ದಿನಗಳ ಪ್ರವಾಸವನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ. ಈ ಒಂದು ಪ್ರವಾಸದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕಚೇರಿಯಲ್ಲಿ ಪಡೆಯಬಹುದಾಗಿರುತ್ತದೆ. ಅದೇ ರೀತಿ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಜ್ಞಾನವನ್ನು ಸಹ ಹೊಂದಿರಬೇಕಾಗಿರುತ್ತದೆ. ಅದೇ ರೀತಿ ಸದರಿ ಹುದ್ದೆಯು ಗುತ್ತಿಗೆ ಆಧಾರಿತ ಹುದ್ದೆಗಳಾಗಿರುತ್ತದೆ. ಇದು ಕಾಯಂ ಹುದ್ದೆ ಎಂದು ಎಲ್ಲೂ ಪರಿಗಣಿಸಲ್ಲ. ಇದು ಕಾಂಟ್ರಾಕ್ಟ್ ಬೇಸ್ ಹುದ್ದೆಗಳಾಗಿರುತ್ತವೆ. ಆರೋಗ್ಯ ಇಲಾಖೆಯಲ್ಲಿ ಈ ಹಿಂದೆ ಯಾರು ಕಾರ್ಯನಿರ್ವಹಿಸ್ತಿರ್ತಾರೋ ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು ಹುದ್ದೆಗಳಾದಂತಹ 20 ಜನ ಸ್ವಯಂ ಸೇವಕರು ಹುದ್ದೆಗಳು. ಈ ಒಂದು ಹುದ್ದೆಗಳು ಸ್ವಯಂ ಸೇವಕರು ಯಾವ ವಿಭಾಗದಲ್ಲಿ ಅಂತ ನಾವು ನೋಡಿದ್ರೆ ಡೆಂಗ್ಯೂ ಜ್ವರ ನಿಯಂತ್ರಣ ಇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು 20 ಜನ ಸ್ವಯಂ ಸೇವಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇರ್ತವೆ ಅಂತೇಳಿ ನಾವು ನೋಡಿದರೆ ಯಾದಗಿರಿ 10, ಶೋರಾಪುರ 5, ಶಹಾಪುರ 5 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ಸ್ಥಳೀಯ ಯಾರು ಸ್ವಯಂ ಸೇವಕರು ಇರ್ತಾರೆ ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಈ ಒಂದು ಹುದ್ದೆಗಳು 100 ದಿನಗಳ ಅವಧಿಗೆ ಮಾತ್ರ ಇರುತ್ತವೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸಂದರ್ಭಕ್ಕೆ ಅನುಗುಣವಾಗಿ ಈ ಒಂದು ದಿನಗಳನ್ನು ಎಕ್ಸ್ಟೆಂಡ್ ಸಹ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಗೌರವ ಧನವನ್ನು ನೀಡ್ತಾರೆ. ಅದೇನು ಅಂತ ನಾವು ನೋಡಿದ್ರೆ ಪ್ರತಿದಿನ 400 ರೂಪಾಯಿಗಳ ಒಂದು ಗೌರವ ಧನವನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಸಹ ಇವರು ನೀಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸ್ವಯಂ ಸೇವಕ ಮತ್ತು ಹುದ್ದೆಗಳಿಗೆ ಕೆಲವು ನಿಬಂಧನೆಗಳನ್ನು ನೀಡಿದ್ದಾರೆ. ಅದೇನು ಅಂತೇಳಿ ನಾವು ನೋಡಿದ್ರೆ ಈ ಒಂದು ಸ್ವಯಂ ಸೇವಕರು ಈ ಒಂದು ವಿಭಾಗದಲ್ಲಿ SSLCಯನ್ನು ಪಾಸ್ ಆಗಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗೆ ಇತರ ಮನೆಗಳು, ಕಚೇರಿಗಳು, ಶಾಲಾ, ಆಸ್ಪತ್ರೆಗಳು, ವಾಣಿಜ್ಯ ಸಂಕೀರ್ಣಗಳು, ಸಿನಿಮಾ ಹಾಲ್ಗಳು ಇತ್ಯಾದಿ ಏನು ತಾಣಗಳಿರ್ತವೆ ಆ ತಾಣಗಳಲ್ಲಿ ಒಂದು 60ರಿಂದ 65 ಆವರಣಗಳಲ್ಲಿ ಈ ಒಂದು ಚಟುವಟಿಕೆಗಳಿಗೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ದೈನಂದಿನ ಹಾಜರಿ ಪುಸ್ತಕದಲ್ಲಿ ಪ್ರತಿದಿನ ಎಂಟ್ರಿಯನ್ನು ಮಾಡಬೇಕಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಇವು ಸಹ ಕಾಯಂ ಹುದ್ದೆಗಳಾಗಿರುವುದಿಲ್ಲ. ಇವು ಗುತ್ತಿಗೆ ಆಧಾರಿತ ಹುದ್ದೆಗಳಾಗಿರುತ್ತವೆ. ಈ ಹಿಂದೆ ಆರೋಗ್ಯ ಇಲಾಖೆಯಲ್ಲಿ ಯಾರು ಕಾರ್ಯವನ್ನು ನಿರ್ವಹಿಸುತ್ತಿರೋರು ಅರ್ಜಿಯನ್ನು ಸಲ್ಲಿಸಿದ್ರೆ ಅವ್ರಿಗೆ ಆದ್ಯತೆಯನ್ನು ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಹುದ್ದೆಗೆ ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ 4/6/2025 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ನೀವು ನೇರ ಸಂದರ್ಶನಕ್ಕೆ ಅಲ್ಲಿಗೆ ಹೋಗಿ ವಾಕಿಂಗ್ ಇಂಟ್ರ್ಯೂ ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಹಾಜರಾಗಬೇಕಾಗಿರುತ್ತದೆ. ಇಲ್ಲಿ ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ. ನೀವು ಖುದ್ದಾಗಿ ಈ ಒಂದು 4/6/2025 ಬೆಳಗ್ಗೆ 10 ಗಂಟೆಗೆ ಇದರಿಂದ ಸಂಜೆ 5 ಗಂಟೆ ಒಳಗಾಗಿ ನೇರ ಸಂದರ್ಶನಕ್ಕೆ ನೀವು ಡೈರೆಕ್ಟಾಗಿ ಹೋಗಬೇಕಾಗಿರುತ್ತದೆ. ಯಾರು ಆಸಕ್ತಿ ಇರ್ತಾರೋ ಅವ್ರ ಅಭ್ಯರ್ಥಿಗಳು. ಮತ್ತು ಎಲ್ಲಿ ಅಡ್ರೆಸ್ಸು, ಯಾವ ಅಡ್ರೆಸ್ಗೆ ನೀವು ವಾಕಿಂಗ್ ಇಂಟ್ರ್ಯೂ ಇರುತ್ತೆ ಅಂತೇಳಿ ನಾವು ನೋಡಿದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ VBDC ಅಧಿಕಾರಿಗಳ ಕಚೇರಿ ಯಾದಗಿರಿ, DHO ಕಚೇರಿ ಆವರಣ, ಸ್ವಪ್ನ ಗ್ರೌಂಡ್ ಹತ್ತಿರ, ಯಾದಗಿರಿ 585201 ಈ ಒಂದು ಅಡ್ರೆಸ್ಗೆ ವಾಕಿಂಗ್ ಇಂಟ್ರ್ಯೂಗೆ ಯಾವತ್ತು ಹೋಗಬೇಕು ಅಂತೇಳಿ ನಾವು ಹೇಳಿದ್ವಲ್ಲ 9/6/2025 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಕೀಟ ಸಂಗ್ರಾಹಕ ಹುದ್ದೆಗೆ ಹೋಗಬೇಕಾಗಿರುತ್ತದೆ. ಅದೇ ರೀತಿ
ಸ್ವಯಂ ಸೇವಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 4/6/2025 10 ಗಂಟೆಯಿಂದ 5 ಗಂಟೆ ಒಳಗಾಗಿ ವಾಕಿಂಗ್ ಇಂಟರ್ವ್ಯೂಗೆ ನೀವು ಆಯ್ಕೆ ಒಂದು ಸಂದರ್ಶನಕ್ಕೆ ಹೋಗಬೇಕಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಅವರು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ನೀವು ಈ ಒಂದು ನೋಟಿಫಿಕೇಷನಲ್ಲಿ ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.